ಹಾಯ್ ಹಲೋ, ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಇವತ್ತಿನ ರೆಸಿಪಿ ಬಂದು ಮೆಂತ್ಯ ಸೊಪ್ಪಿಂದ ದಾಲ್ ಸಾಂಬಾರು ಹೇಗೆ ಮಾಡೋದು, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೆಂತ್ಯ ಸೊಪ್ಪು ಕೂಡ ತುಂಬ ಹೆಲ್ತಿ, ಅದರಲ್ಲೂ ಸಾಂಬಾರಲ್ಲಿ ಈ ಥರ ಸಾಂಬಾರು ಮಾಡಿಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಫಸ್ಟು ತೊಗರಿ ಬೇಳೆನ ನೆನೆಸಿ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅರಿಶಿನ, ಉಪ್ಪು, ಎಣ್ಣೆ ಹಾಕಿ ಕುಕ್ಕರಲ್ಲಿ 1-2 ವಿಜಿಲ್ ತೊಗೊಳ್ಳೋಣ. ಸೊ ಆಮೇಲೆ ಪ್ಯಾನ್ ಇಟ್ಟು 2 ಟೇಬಲ್ ಸ್ಪೂನ್ ಗೀ ಹಾಕ್ಕೊಳ್ಳೋಣ. ಸೊ ಆಮೇಲೆ ಸಾಸಿವೆ, ಜೀರಿಗೆ, ಒಣಗಿನ ಮೆಣಸಿನ್ಕಾಯಿ, ಸ್ವಲ್ಪ ಇಂಗು ಎಲ್ಲ ಹಾಕಿ ಮಿಕ್ಸ್ ಮಾಡೋಣ. ಸೊ ಆನಂತರ ಆನಿಯನ್ ಕೂಡ 1-2 ಆನಿಯನ್ನ ಕಟ್ ಮಾಡಿ ಅದು ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ, ತುಂಬ ಡೀಪಾಗೇನು ಫ್ರೈ ಮಾಡಬೇಕಂತೇನಿಲ್ಲ. ಸೊ ಅದು ಫ್ರೈ ಆಗಿದ ತಕ್ಷಣ ಆನಿಯನ್ ಫ್ರೈ ಆಗಿದ ತಕ್ಷಣ ಚಿಲ್ಲಿ ಗಾರ್ಲಿಕ್ನ ಅದು ಕೂಡ ರೋಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಟೊಮೆಟೊ ಕೂಡ 3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, 3 ಟೊಮೆಟೊ ಕೂಡ ಹಾಕಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಟೊಮೆಟೊ ತುಂಬ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೆಟೊ ಯಾವತ್ತೇ ಆದರೂ ಯಾವುದೇ ಸಾಂಬಾರಿಗೂ ಟೊಮೆಟೊ ಚೆನ್ನಾಗಿ ಬೇಯಿದ್ರೇ ಅದರಲ್ಲಿರೋ ರಸ ಎಲ್ಲ ಬಂದ್ರೇ ನಿಮಗೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಸೊ ನಾನು ತೊಳೆದು ಇಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಯಾವತ್ತೂ ಕೂಡ ಚಾಕಲ್ಲೆಲ್ಲ ಕಟ್ ಮಾಡೋಕ್ಕೆ ಹೋಗಬೇಡಿ, ಕೈಯಲ್ಲೇ ಕಿತ್ತಾಕಿ ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಅದು ಕೂಡ ಮಿಕ್ಸ್ ಕೊಡಿ. ಹೇಳಿದ್ನಲ್ಲ, ಟೊಮೆಟೊಲ್ಲಿ ಇರೋ ರಸ ಬಿಟ್ಟು, ಸೊಪ್ಪಲ್ಲಿರೋ ರಸ ಬಿಟ್ಟು ಅದು ಅದರಲ್ಲೇ ಬೇಯಬೇಕು, ಮತ್ತು ಇನ್ಯಾವುದ್ರಲ್ಲೂ ಬೇಯೋಗಿಲ್ಲ. ಮತ್ತು ಇದು ಪ್ಲೇಟೆಲ್ಲ ಮುಚ್ಚಿ ಇಡಬೇಡಿ, ಯಾಕಂದರೆ ಸೊಪ್ಪು ಎಲ್ಲ ಪ್ಲೇಟಲ್ಲಿ ಮುಚ್ಚಿಟ್ರೆ ಕಹಿ ಬರುತ್ತೆ. ಸೊ ಇದ್ರ ಪಾಡಿಗೆ ಅದು ಫ್ರೈ ಆಗ್ತಾ ಇರುತ್ತೆ. ನಾವು ಬೇಯಿಸಿಟ್ಕೊಂಡಿದ್ವಲ್ಲ ದಾಲ್ ನೋಡಿ, ಅದು ಕೂಡ ಕ್ಲೀನಾಗಿ ಬೆಂದಿದೆ. ತುಂಬ ಎಲ್ಲ ಮಸಿಯಕ್ಕೆ ಹೋಗಬೇಡಿ, ಸ್ವಲ್ಪ ಬೇಳೆನೂ ಸಿಗಬೇಕು. ಸೊ ಅಷ್ಟರಲ್ಲಿ ನೋಡಿ ಇದು ಬೇಯಿತು. ಸೊ ನಾವು ತೆಗೆದಿಟ್ಕೊಂಡಿರೋ ಬೇಳೆನ ಇದಕ್ಕೆ ಹಾಕಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇದೆಯಾ ಅಂತ ನೋಡಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬಟ್ 1 ಕುದಿ ಬರೋರ್ಗೆ ಅಷ್ಟೇ ಬೇಯಿಸ್ಕೊಳ್ಳಿ, ತುಂಬ ಬೇಯಿಸ್ಕೊಂಡ್ರೆ ಸಾಂಬಾರು ಕಹಿ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್